ದೇವರು ಮಾಡಿದ ಪ್ರತಿ ಉಪಕಾರಕ್ಕೆ ಬದಲಾಗಿ ನಾವು ಕೃತಜ್ಞತರಾಗಿರಬೇಕು. ಇವತ್ತು ಒಂದು ಪ್ರಶ್ನೆ ಹಾಕ್ಕೊಳ್ಳೋಣ, ನಾವು ದೇವರಿಗೆ ಕೃತಜ್ಞತರಾಗಿದ್ದೀವಾ ಇಲ್ಲ? ದೇವರ ವಾಕ್ಯವನ್ನು ಕೇಳೋಕ್ಕಿಂತ ಮೊದಲು ದೇವರನ್ನು ಆರಾಧಿಸೋದು ದೇವರಿಗೆ ತುಂಬ ಇಷ್ಟ. ದೇವರನ್ನು ಆರಾಧಿಸೋದು ಮುಖಾಂತರ ನಮ್ಮ ಹೃದಯವನ್ನು ಪವಿತ್ರಪಡಿಸ್ಕೊಳ್ತೀವಿ, ನಾವು ಶುದ್ಧೀಕರಣದಲ್ಲಿ ಬಂದುಬಿಡ್ತೀವಿ. ಆ ದೇವರ ಆರಾಧನೆಯಲ್ಲಿ ನಮ್ಮನ್ನು ನಾವು ಸಂಪೂರ್ಣವಾದ ಹೃದಯವುಳ್ಳವರಾಗಿದ್ದು ದೇವರ ಮುಂದೆ ನಾವು ಕೂತ್ಕೊಳ್ತೀವಿ. ಆವಾಗ ದೇವರ ವಾಕ್ಯ ಬರುತ್ತೆ ನಿನ್ನ ಕಡೆ. ಆವಾಗ ದೇವರ ವಾಕ್ಯ ನಿನ್ನಲ್ಲಿ ನೀನು ಇಳಿಸ್ಕೊಳ್ತೀಯ, ಆ ವಾಕ್ಯವನ್ನು ನೀನು ಅರ್ಥ ಮಾಡ್ಕೊಳ್ತೀಯ, ಆ ವಾಕ್ಯದ ಶಕ್ತಿ ನಿನ್ನಲ್ಲಿ ಕಾರ್ಯ ಮಾಡುತ್ತೆ, ಆ ವಾಕ್ಯದ ಅದ್ಭುತ ಕಾರ್ಯಗಳು ನಿನ್ನ ಜೀವನದಲ್ಲಿ ನಡೀತದೆ. ಸೊ ಇದು ಪ್ರಾಮುಖ್ಯತೆ. ಅದಕ್ಕೆ ದಯವಿಟ್ಟು ನಿಮ್ಮೆಲ್ಲರಿಗೆ ನಾನು ಬೇಡಿಕೊಳ್ಳೋದೇನೆಂದರೆ, ಸ್ತುತಿ ಆರಾಧನೆಯಲ್ಲಿ ಇರೋದಕ್ಕೆ ದೇವರ ಆಜ್ಞೆಗಳನ್ನು ಕೊಟ್ಟಿದ್ದಾನೆ. ಈಗ ನೋಡಿ, ಒಂದು ಉದಾಹರಣೆ ನಿಮ್ಗೆ ಹೇಳ್ತೀನಿ ನಾನು. ಪ್ರೀತಿಸ್ರಿ ಅಂತಂದರು. ನಾವೇನಂತೀವಿ, ನನಗೆ ಇಷ್ಟ ಬಂದಾಗ ಪ್ರೀತಿ ಮಾಡ್ತೀನಿ, ಇಷ್ಟ ಇಲ್ಲ ಅಂದರೆ ನಾನು ಪ್ರೀತಿ ಮಾಡಲ್ಲ. ನೋ, ದೇವರು ನಿಮಗೆ ಪ್ರೀತಿ ಮಾಡಿರಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇಲ್ಲ. ದೇವರು ಆಜ್ಞಾಪಿಸ್ತಾ ಇದ್ದಾನೆ, ಪ್ರೀತಿ ಮಾಡು. ನಿನ್ಗೆ ಬೇರೆ ಆಪ್ಷನ್ ಇಲ್ಲ ನಿನಗೆ. ಅದಕ್ಕೆ ನಾವು ಬದ್ಧರಾಗಿರಬೇಕು, ವಿಧೇಯರಾಗಿರಬೇಕು. ದೇವರಂತಾನೆ ಕ್ಷಮಿಸಬೇಕು. ಇಲ್ಲ, ನೋ ಅನ್ಬಾರ್ದು. ನೋ ಅಂತಂದರೆ ನೀನು ದೇವರಿಗೆ ವಿರೋಧಿ. ನೋ ಅಂತಂದರೆ ನಿನ್ನ ಹೃದಯದಲ್ಲಿ ಕೃತಜ್ಞತೆ ಇಲ್ಲ. ದೇವರು ಹೇಳಿದ್ದಕ್ಕೆ ನೀನು ವಿಧೇಯನಾಗಿ ನಡೀತಾ ಇಲ್ಲ. ಯಾವಾಗ ದೇವರು ಹೇಳಿದ್ದನ್ನು ನೀನು ಕೇಳ್ತೀಯೋ, ಯಾವಾಗ ದೇವರು ಹೇಳಿದ್ದನ್ನು ನೀನು ಅನುಸರಿಸಿ ಅದನ್ನು ಆಜ್ಞವಾಗಿ ತೆಗೆದುಕೊಂಡು ನೀನು ನಡೀತೀಯೋ, ಆವಾಗಲೇ ದೇವರು ನಿನ್ನ ಆರಾಧನೆಯನ್ನು ಸಂಪೂರ್ಣವಾಗಿ ಅಂಗೀಕರಿಸ್ತಾನೆ. ಆರಾಧನೆಯಲ್ಲಿ ಬಲ, ಶಕ್ತಿ ದೇವರು ನಿನಗೆ ಕೊಡೋನಾಗಿರ್ತಾನೆ. ಸೊ ಗಿವ್ ಥ್ಯಾಂಕ್ಸ್. ದೇವರಿಗೆ ಕೃತಜ್ಞತೆ ಸಲ್ಲಿಸಬೇಕು. ಅಪ್ಪ, ನಾನು ಯಾವ ಪಾಪ ಮಾಡದಂತೆ, ಪಾಪದಲ್ಲಿ ಬೀಳದಂತೆ ನೀನು ನನ್ನನ್ನು ಕಾಪಾಡ್ತಾ ಇದೀಯಾ. ಮೂರನೇದು, ದೇವರಿಗೆ ನಾವು ಸ್ತೋತ್ರವು ಕೃತಜ್ಞತರಾಗಿರಬೇಕು. ದೇವರು ನಮ್ಮನ್ನು ಹಗಲು ರಾತ್ರಿ ಕಾಯ್ದು ಕಾಪಾಡ್ತಾ ಇದ್ದಾನೆ, ನಮ್ಮನ್ನು ಸುರಕ್ಷಿತವಾಗಿ ನಡೆಸ್ತಾ ಇದ್ದಾನೆ. ದೇವರೇ, ನೀನು ನನಗೆ ಬದುಕೋದಕ್ಕೆ ಜೀವನ ಕೊಟ್ಟಿದೆಯಲ್ಲ, ಕೃತಜ್ಞತೆ. ಜೀವನನೇ ಕೊಟ್ಟಿಲ್ಲ ಅಂದರೆ ಎಲ್ಲಿ? ದೇವರೇ, ನನಗೆ ಒಳ್ಳೆ ಆರೋಗ್ಯ ಕೊಟ್ಟಿದೆಯಾ, ಕೈ ಕಾಲು ಚೆನ್ನಾಗಿ ಕೊಟ್ಟಿದೆಯಾ, ನಿನಗೆ ವಂದನೆ. ಅರ್ಥವಾಯ್ತಾ? ಬ್ಲೈಂಡ್ ಸ್ಕೂಲ್ ಎಷ್ಟು ಜನರು ನೋಡ್ತೀರಾ? ಯೂಟ್ಯೂಬಲ್ಲಿ ನೋಡಿರಿ, ಬ್ಲೈಂಡ್ ಸ್ಕೂಲ್. ಪಾಪ ಅವ್ರ ಕಣ್ಣೆಲ್ಲ ಒಳಗೋಗಿ ನೋಡೋಕ್ಕಾಗಲ್ಲ. ಹ್ಯಾಂಡಿಕ್ಯಾಪ್ಟ್ ಸ್ಕೂಲಲ್ಲಿ ನಾವು ನೋಡ್ತೀವಿ, ಕೈ ಕಾಲು ಚೆನ್ನಾಗಿರಲ್ಲ, ನಡೆಯೋಕ್ಕಾಗಲ್ಲ ಅವರಿಗೆ. ತುಂಬ ಜನರು ಜ್ಞಾನ ಇಲ್ಲದ ಮಕ್ಕಳಿದ್ದಾರೆ, ರೋಗದಲ್ಲಿರೋ ಮಕ್ಕಳಿದ್ದಾರೆ. ಇವತ್ತು ನಿನ್ನನ್ನು ನೀನು ಕರಡಿಯಲ್ಲಿ ನೋಡಿಕೊಂಡ್ರೆ, ದೇವರೇ, ನಾನು ನಿನಗೆ ಸ್ತೋತ್ರ, ನನಗೆ ಒಳ್ಳೆ ರೀತಿಯಾಗಿ ಹುಟ್ಟಿ ಬರುವಂತೆ ಮಾಡಿದೀಯಾ. ನನ್ನ ಕಾಲು ಚೆನ್ನಾಗಿದೆ, ನನ್ನ ಕೈ ಚೆನ್ನಾಗಿದೆ, ನನ್ನ ದೇಹವು ಚೆನ್ನಾಗಿದೆ, ನನ್ನ ಹೃದಯವು ಚೆನ್ನಾಗಿದೆ, ನನ್ನ ಮನಸ್ಸನ್ನು ಚೆನ್ನಾಗಿ ಕೊಟ್ಟಿದೆಯಾ, ನಡೆಯೋ ಭಾಗ್ಯ ಕೊಟ್ಟಿದೆಯಾ, ತಿನ್ನೋ ಭಾಗ್ಯ ಕೊಟ್ಟಿದೆಯಾ, ಕೆಲಸ ಮಾಡೋ ಭಾಗ್ಯ ಕೊಟ್ಟಿದೆಯಾ, ದುಡಿಯೋ ಭಾಗ್ಯ ಕೊಟ್ಟಿದೆಯಾ, ಸಂಪಾದನೆ ಮಾಡೋ ಭಾಗ್ಯ ಕೊಟ್ಟಿದೆಯಾ. ಇದೆಲ್ಲ ದೇವರು ಕೊಟ್ಟಿದ್ದಕ್ಕೆ ನೀನು ನಾನು ಜೀವಂತವಾಗಿದ್ದೇವೆ. ಆದರೆ ಇವತ್ತು ನಾವೇನು ಮಾಡ್ತಾ ಇದ್ದೀವಿ? ನೋ ಥ್ಯಾಂಕ್ಸ್. ದೇವರೇ, ನಿನಗೆ ಸ್ತೋತ್ರವಿಲ್ಲ, ನನಗಿಷ್ಟ ಬಂದಂಗೆ ನಾನು ನಡ್ಕೊಳ್ತೀನಿ, ನನಗಿಷ್ಟ ಬಂದಂಗೆ ನಾನು ಜೀವನ ಮಾಡ್ತೀನಿ. ಐ ಆಮ್ ನಾಟ್ ಗೋಯಿಂಗ್ ಟು ಗಿವ್ ಯು ಥ್ಯಾಂಕ್ ಯು. ಅದಕ್ಕೆ ಈ ವರ್ಷ ನಾವು ಕೃತಜ್ಞತೆ ಎಂಬ ವಚನ ನಿಮ್ಮ ಹೃದಯದಲ್ಲಿ ನೆಲೆಗೊಂಡಿರಬೇಕಂತ ಈ ಕೃತಜ್ಞತಾ ಥ್ಯಾಂಕ್ಸ್ ಗಿವಿಂಗ್ ಪ್ರೇಯರ್ ಮೀಟಿಂಗನ್ನು ನಾವು ಸ್ಟಾರ್ಟ್ ಮಾಡಿದ್ದೀವಿ ಹೊಸ ವರ್ಷದಲ್ಲಿ. ಹಲ್ಲೆಲೂಯಾ. ನೀನು ಸಭೆಯಲ್ಲಿ ಕೃತಜ್ಞತೆ ಎಂಬ ಪದಕ್ಕೆ ಅರ್ಥ ತಿಳಿದುಕೊಂಡ್ರೆ ನೀನು ಮನೆ ಕಡೆ ಕೃತಜ್ಞತೆ ಕೂಟವನ್ನು ಇಟ್ಕೋಬಹುದು. ತುಂಬ ಜನರು ಥ್ಯಾಂಕ್ಸ್ ಗಿವಿಂಗ್ ಪ್ರೇಯರ್ ಇಡ್ತಾರೆ, ಆ ಥ್ಯಾಂಕ್ಸ್ ಗಿವಿಂಗ್ ಪ್ರೇಯರಿಗೆ ಅರ್ಥನೇ ಗೊತ್ತಿಲ್ಲ. ಅವನು ಇಷ್ಟ ಬಂದಂಗೆ ಜೀವನ ಮಾಡ್ತಾನೆ. ನನ್ನ ಮನೆಯಲ್ಲಿ ಬಂದು ಪ್ರಾರ್ಥನೆ ಥ್ಯಾಂಕ್ಸ್ ಗಿವಿಂಗ್ ಪ್ರೇಯರ್ ಇಡು ಅಂತಾರೆ. ಎಲ್ಲರೂ ಹೋಗ್ತಾರೆ, ಥ್ಯಾಂಕ್ಸ್ ಗಿವಿಂಗ್ ಪ್ರೇಯರ್ ಮಾಡ್ತಾರೆ, ಎಲ್ಲರೂ ಕೂತ್ಕೊಂಡು ದೇವರಿಗೆ ಪ್ರಾರ್ಥನೆ ಮಾಡಿ ಬಂದುಬಿಡ್ತಾರೆ. ಬಟ್ ಅವರು ಬದಲಾವಣೆಯಲ್ಲಿಲ್ಲ, ಅವ್ರ ಕುಟುಂಬ ಬದಲಾವಣೆಯಲ್ಲಿಲ್ಲ, ಅವನು ದೇವರಲ್ಲಿಲ್ಲ, ಅವನು ದೇವರ ಚಿತ್ತದಲ್ಲಿ ನಡೀತಾ ಇಲ್ಲ. ಮತ್ತು ಥ್ಯಾಂಕ್ಸ್ ಗಿವಿಂಗ್ ಕೊಟ್ಟರು ಏನು ಉಪಯೋಗ? ಕೆಲವೊಂದು ವಿಷಯಗಳನ್ನು ಒನ್ ಬೈ ಒನ್ ನಾವು ಮಾತಾಡ್ಕೊಳ್ಳೋಣ. ಓಕೆ, ಎಲ್ಲರೂ ಸಿದ್ಧವಾಗಿದ್ದೀರಾ? ಫಿಲಿಪ್ಪಿಯ ಬರೆದ ಪತ್ರಿಕೆ 2ನೇ ಅಧ್ಯಾಯ 10-11 ವಚನಗಳನ್ನು ಓದ್ಕೊಳ್ಳೋಣ, ಡೀಟೇಲ್ಸ್ ಆಗಿ ಓದ್ಕೊಳ್ಳೋಣ. ಮತ್ತು ನಿಮ್ಮ ರಕ್ಷಣೆಯನ್ನು ಸಾಧಿಸಿಕೊಳ್ಳಿರಿ. ಓಕೆ, ನಿಮ್ಮ ರಕ್ಷಣೆಯನ್ನು
ಸಾಧಿಸಿಕೊಳ್ಳಿರಿ. ಅಂದರೆ ಇಂಗ್ಲೀಷಲ್ಲಿ ನಾವು ಚೆನ್ನಾಗಿದೆ అర్థవు వర్క్ ఫార్ యువర్ సాల్వేషన్. నీ రక్షణ విషయము బట్టి నువ్వు పని చేయము అని అంటున్నాడు తెలుగులో. నా ರಕ್ಷಣ కొరకు నేను పని చేయాలి, ನನ್ನ ರಕ್ಷಣೆಗೋಸ್ಕರ ನಾನು ಕೆಲಸ ಮಾಡಬೇಕು, ನಿನ್ನ ರಕ್ಷಣೆಗೋಸ್ಕರ ನೀನು ಕೆಲಸ ಮಾಡಬೇಕು. ಪಾಸ್ಟರ್ ಅಲ್ಲ ಕೆಲಸ ಮಾಡೋದು. ಅಪೊಸ್ತಲನಾದ ಪೌಲನು ಫಿಲಿಪ್ಪಿಯ ಬರೆದ ಪಟ್ಟಣಕ್ಕೆ, ಫಿಲಿಪ್ಪಿಯ ಬರೆದ ಪತ್ರಿಕೆಯಲ್ಲಿ ಅಲ್ಲಿ ಇರುವ ಊರಲ್ಲಿರುವ ಜನರಿಗೆ, ಸಭೆಗೆ ಪತ್ರಿಕೆಯನ್ನು ಬರೀತಾನೆ. ಯಾವ ವಿಷಯದ ಬಗ್ಗೆ? ರಕ್ಷಣೆ ವಿಷಯದ ಬಗ್ಗೆ ಪತ್ರಿಕೆಯನ್ನು ಬರೀತಾನೆ. ಜನರಿಗೆ ಗೊತ್ತಿಲ್ಲ ರಕ್ಷಣೆ ಅಂದರೆ ಅದರ ಬೆಲೆ ಎಷ್ಟು ಇದೆ, ಅದು ಎಷ್ಟು ಇಂಪಾರ್ಟೆನ್ಸ್ ಇದೆ ಅನ್ನೋದು ಗೊತ್ತಿಲ್ಲ. ಸೊ ಟುಡೇ ಈವನ್ ಟು ಯು ಆಲ್ಸೋ, ರಕ್ಷಣೆ ಅಂದರೆ ಯಾರಿಗೆ ಇಂಪಾರ್ಟೆನ್ಸ್ ಇಲ್ಲ ಅಂದಂಗೆ ನಿಮ್ಮ ಮುಖ ಕಾಂತಿಗಳು ಕಾಣಿಸ್ತಾ ಇದೆ. ಪ್ರಪೋಸಲ್ಸ್ ಬರ್ತಾ ಇರ್ತವೆ, ಮದುವೆ. ಆತ್ಮೀಯವಾದ ಕುಟುಂಬಗಳಿದ್ದರೆ ಅವ್ರು ಏನು ಕೇಳ್ತಾರೆ ಗೊತ್ತಾ? ಹೆಣ್ಮಗಳಿರಲಿ ಗಂಡು ಮಗ ಇರಲಿ, ಅಪ್ಪ ನಿನ್ನ ರಕ್ಷಣೆ ಬಗ್ಗೆ 2 ಮಾತುಗಳು ಹೇಳಪ್ಪ ಅಂತಂದರೆ ಏನು ಹೇಳ್ತೀರಾ ನೀವು? ಏನು ಗೊತ್ತಿಲ್ಲ. ಐ ಆಮ್ ಸೋ ಅಮೇಜ್. ಅಂದರೆ ನನಗೆ ಒಂದು ಆಶ್ಚರ್ಯ ಆಗುತ್ತೆ. ಯೂತ್ ಫೆಸ್ಟಿವಲಲ್ಲಿ ಕೆಲವರು ಸಾಕ್ಷ್ಯವನ್ನು ಹೇಳಿ ಮತ್ತು ವಾಕ್ಯವನ್ನು ಹಂಚಿಕೊಳ್ಳ್ರಿ ಅಂತಂದೆ. ಸೊ ಎಲ್ಲರಿಗೆ ಹೇಳಿರುವಾಗ ಧೈರ್ಯವಾಗಿ ಕೆಲವೊಬ್ಬರು ಬಂದಿದ್ದರು. ತುಂಬ ಸಂತೋಷ. ಒಂದು ನಾಲೆಜ್ ಇರಬೇಕು. ಯಾವುದಾದ್ರೂ ಒಂದು ಮಾಡೋಕ್ಕಿಂತ ಮೊದಲು ನಾವು ಕೇಳಬೇಕು. ನಮ್ಮ ಸಭೆಯಲ್ಲಿ ಏನಿರಬೇಕು ಗೊತ್ತಾ? ಒಬ್ಬಂಟಿಯಾಗಿ ಎಲ್ಲ ಮಾಡೋದಲ್ಲ, ಕೇಳಬೇಕು. ನಾನು ಹೇಗೆ ಮಾಡಬೇಕು ತಿಳ್ಕೋಬೇಕು. ಪಾಸ್ಟರ್ನ ಯಾಕೆ ದೇವರು ಇಟ್ಟಿದ್ದಾನಿಲ್ಲಿ? ನಿಮಗೋಸ್ಕರ ಇಟ್ಟಿರೋದು, ನಿಮಗೆ ತಿಳುವಳಿಕೆ ಕೊಡೋದಕ್ಕೆ ಇಟ್ಟಿರೋದು. ಸೊ ಯು ಆರ್ ಆಲ್ ಬ್ಯುಸಿ ನಾಟ್ ಟು ಕಾಲ್. ದೇವರ ವಾಕ್ಯಕ್ಕೋಸ್ಕರ ಕರೆ ಮಾಡೋರು ಯಾರಿರಲ್ಲ. ಏನಾದರೂ ಪ್ರಾಬ್ಲಮ್ ಬಂದ್ರೇ ಫೋನ್ ಮಾಡ್ತೀವಿ, ಏನಾದರೂ ಶೋಧನೆ ಬಂದರೆ ಫೋನ್ ಮಾಡ್ತೀವಿ. ಬಟ್ ದೇವರಂತಾನೆ ನಿನ್ನ ರಕ್ಷಣೆ ಬಗ್ಗೆ ನೀನು ಕೆಲಸ ಮಾಡು ಅಂತ ಇದ್ದಾನೆ. ಎಲ್ಲಿದೆ ಆ ಕೆಲಸ? ರಕ್ಷಣೆ ಬಗ್ಗೆ ನಿನಗೆ ಗೊತ್ತಿಲ್ಲದೆ ಇದ್ದರೆ ನೀನು ಹೀಗೇ ಇರ್ತೀಯ ನಿನ್ನ ಜೀವನ ಪೂರ್ಣ. ಅದಕ್ಕೆ ಪ್ರತ್ಯೇಕತೆ ನಿನ್ನಲ್ಲಿರಲ್ಲ. ನೀನಿನ್ನೊಬ್ಬರಿಗೆ ಹೇಳ್ಕೊಳ್ಳೋಕ್ಕೂ ನಿನಗಾಗಲ್ಲ. ನಾನು ಹೇಳೋದನ್ನು ಚೆನ್ನಾಗಿ ಕೇಳಿರಿ. ಈಗ ಯಾರಾದರೂ ನಿಮ್ಮನ್ನು ಕೇಳ್ತಾರೆ, ನೀವು ಯಾವಾಗ ರಕ್ಷಣೆಯನ್ನು ಹೊಂದಿದ್ದೀರಾ ಅಂತ, ನೀವೇನು ಹೇಳಬೇಕು? ನಾನು ಬ್ಯಾಪ್ಟಿಸಮ್ ತೊಗೊಂಡಿದ್ದೀನಿ. ಆಲ್ಮೋಸ್ಟ್ ಎಲ್ಲರೂ 90% ಇದೆ ಅಂತಾರೆ. ನಾನು ಬ್ಯಾಪ್ಟಿಸಮ್ ತೊಗೊಂಡೆ. ಬ್ಯಾಪ್ಟಿಸಮ್ ನಿನ್ನ ಶರೀರಕ್ಕೆ ಕೊಟ್ಟಿದೆಯಾ? ನಿನ್ನ ಆತ್ಮಕ್ಕೆ ನಿನ್ನ ರಕ್ಷಣೆ ಯಾವಾಗ ಹೊಂದಿದೆಯಾ? ಹೇಳಬೇಕು, ನಿಮ್ಗೆ ಗೊತ್ತಿರಬೇಕು. ಟೀಚಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ನೀವು ಆ ಟೀಚಿಂಗನ್ನು ನೀವು ಅಕ್ಸೆಪ್ಟ್ ಮಾಡಬೇಕು. ಯಾರ ಮುಖಾಂತರ ಸಿಕ್ಕಿರುವ ರಕ್ಷಣೆ ಇದು? ನನ್ನ ಯೇಸುವಿನ ಮುಖಾಂತರ ಸಿಕ್ಕಿರುವ ರಕ್ಷಣೆ. ಹೇಗೆ ಸಿಕ್ಕಿದೆ ರಕ್ಷಣೆ ನೋಡ್ತೀರಾ? ರೋಮನ ಬರೆದ ಪತ್ರಿಕೆ 10ನೇ ಅಧ್ಯಾಯ 8-4 ನೋಡ್ಕೊಳ್ಳೋಣ. ದೇವರ ವಾಕ್ಯ ಕೇಳಿದ ಮೇಲೆ ಎಷ್ಟು ಜನರಿಗೆ ನಂಬಿಕೆ ಬರುತ್ತೆ ಹೇಳ್ರಿ? దేవుని వాక్యం విన్న తర్వాత ఎంతమందికి నమ్మకం వస్తుంది చెప్పండి? వస్తుందా లేదా చెప్పండి? ఆల్మోస్ట్ అందరికి వస్తుంది. ವಾಕ್ಯಂ చెప్పినప్పుడు ఏ ವಾಕ್ಯಂ ಯಾವ್ಯಾವ ಅಂಶವಿದೆಯೋ ಅದು ನಿನ್ನ ಹೃದಯವನ್ನು ತಟ್ಟುವಾಗ ನಿನಗೆ ನಂಬಿಕೆ ಹೆಚ್ಚಾಗುತ್ತಾ ಕಡಿಮೆ ಆಗುತ್ತಾ? ದೇವರ ವಾಕ್ಯದ ಮುಖಾಂತರ ನಿನ್ನ ನಂಬಿಕೆಯನ್ನು ದೇವರು ಮುಟ್ಟೋನಾಗಿರ್ತಾನೆ, ನಿನ್ನ ನಂಬಿಕೆಯನ್ನು ಹೆಚ್ಚು ಮಾಡೋನಾಗಿರ್ತಾನೆ. ಈಗ ಮತ್ತು ಕೆಳಗೆ ನೋಡಿ ಏನಂತ ಇದ್ದಾನೆ. ಅದು ಏನಂದರೆ, ನೀನು ಯೇಸುವನ್ನು ಕರ್ತನೆಂದು ಬಾಯಿಂದ ಹರಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರ ಒಳಗಿಂದ ಎಬ್ಬಿಸಿದಾನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆ ಆಗೋದು. ಯಾವಾಗ ರಕ್ಷಣೆ? ಯೇಸು ಕ್ರಿಸ್ತನನ್ನು ಕರ್ತನೆಂದು ಬಾಯಿಂದ ಅರಿಕೆ. ವೆನ್ ಯು ಪ್ರೀಚಿಂಗ್ ಅಬೌಟ್ ಯುವರ್ ಸಾಲ್ವೇಷನ್, ನಿಮ್ಮ ರಕ್ಷಣೆ ಬಗ್ಗೆ ನೀನು ಹೇಳುವಾಗ ನಿನ್ನ ಬಾಯಿಂದ ಏನು ಬರಬೇಕು ಗೊತ್ತಾ? ಎಲ್ಲರೂ ಏನು ಹೇಳ್ತಾರೆ? ನಾನು ಬ್ಯಾಪ್ಟಿಸಮ್ ತೊಗೊಂಡಿದ್ದೆ, ಬ್ಯಾಪ್ಟಿಸಮ್ ತೊಗೊಂಡಿದ ಮೇಲೆ ನಾನು ಕರೆಕ್ಟಾಗಿದ್ದಿಲ್ಲ. ಎಲ್ಲರ ಜೀವನದಲ್ಲಿ ಅದೇ ಆಗತ್ತೆ ರೀ. ಬ್ಯಾಪ್ಟಿಸಮ್ ತೊಗೊಂಡಿದ ಮೇಲೆ ಅವನು ಪಂಡಿತ ಆಗಲ್ಲ. ಬ್ಯಾಪ್ಟಿಸಮ್ ತೊಗೊಂಡಿದ ತಕ್ಷಣ ಅವನೇನೋ ಪ್ಯೂರಿಟಿ ಆಗಲ್ಲ. ಬ್ಯಾಪ್ಟಿಸಮ್ ತೊಗೊಂಡಿದ ಮೇಲೆ ಅವನೇನೋ ಒರಿಜಿನಲ್ ಗೋಲ್ಡ್ ಆಗಲ್ಲ. ಬ್ಯಾಪ್ಟಿಸಮ್ ತೊಗೊಂಡಿದ ಮೇಲೆ ಅಪ್ ಆ್ಯಂಡ್ ಡೌನ್ಸ್ ಇರ್ತವೆ. ಸಾತಾನ್ ಬಿಡಲ್ಲಲ್ಲ.
ನಿನ್ನನ್ನು ಬಿಡಲ್ಲ. ನೀನು ಬ್ಯಾಪ್ಟಿಸಮ್ ತೊಗೊಂಡ್ರು ನಿನ್ನ ಹಿಂದೆ ಬೀಳ್ತಾನೆ. ನೀನು ಮಾಡಿದ್ದು ತಪ್ಪು ಮಾಡಿಸ್ತಾನೆ. ಮೊದಲು ಬಿಟ್ಟು ಬಂದಿದ್ದನ್ನು ಮತ್ತು ನಿನ್ನನ್ನು ಮುಂದುಗಡೆ ತಂದು నిలుస్తాನೆ. అదే తప్పు మారుస్తానే. బ్యాప్టిజం అయిన తర్వాత నేను మారలేకపోయినట్టు అందరి జీవితంలో అట్నే ఉంటుంది ఆల్మోస్ట్లీ. ఎందుకు? బాప్తిజం అయింది, రక్షణలో ఉన్నారు, క్రీస్తు శరీరం రక్తంలో భాగస్థులైన మన ಸ್ವಭಾವಗಳು అలాగనే ఉన్నాయి, మన ಬುದ್ಧುలు అలాగనే ఉన్నాయి, మన ಹೃದಯಗಳು అలాగనే ఉన్నాయి. ನಮ್ಮ ಹೃದಯಗಳು ಆ ರೀತಿಯಾಗೇ ಇದ್ದಾವೆ, ಬದಲಾವಣೆ ಇಲ್ಲ. ಇಲ್ಲಿ ದೀಕ್ಷಾಸ್ನಾನ ತಗೊಳ್ಳೋ ಟೈಮು ಸೇವಕರು ನಿಮಗೆ ವಾಕ್ಯ ಹೇಳಿದ್ರ ಇಲ್ವಾ? ಈಗ ನೀವು ದೀಕ್ಷಾಸ್ನಾನ ಟ್ಯಾಂಕಲ್ಲಿ ಬಂದಮೇಲೆ ನೀವೇನು ಒಪ್ಕೊಂಡಿದ್ದೀರ ಒಂದ್ಸಲ ನೆನಪು ಮಾಡ್ಕೋರಿ. ಸಾತಾನ್ ನೋಡಿ ನಿಮ್ಮಲ್ಲಿ ಏನು ಕೆಲಸ ಮಾಡ್ತಾ ಇದ್ದಾನೆ ಗೊತ್ತಾ? ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕನಾಗಿ ಅಂಗೀಕರಿಸಿದ ಆ ಸಮಯವನ್ನು ನಿಮ್ಮ ಮೈಂಡಿಂದ ಡಿಲೀಟ್ ಮಾಡ್ತಾ ಇದ್ದಾನೆ. ಆವಾಗ ಸೇವಕರು ಏನು ಹೇಳಿರ್ತಾರೆ? ಅಮ್ಮ, ಯೇಸು ಕ್ರಿಸ್ತನನ್ನು ನೀನು ದೇವರೆಂಬುದಾಗಿ ನೀನು ನಂಬ್ತಾ ಇದೀಯ ಅಂದರೆ ನೀವೇನು ಹೇಳ್ತೀರಾ? ದೀಕ್ಷಾಸ್ನಾನ ತೊಗೊಂಡಿದ್ದವರು ನಿಮಗೂ ನಾನು ಹೇಳ್ತಾ ಇದ್ದೀನಿ, ನಾಳೆ ಎಲ್ಲಾದರೂ ಹೋಗಿ ಸಾಕ್ಷ್ಯ ಕೊಟ್ಟು ನನಗೆ ಗೊತ್ತಿಲ್ಲ, ಸುಮ್ಮನೆ ಬ್ಯಾಪ್ಟಿಸಮ್ ಕೊಟ್ಟುಬಿಟ್ರು, ನಾನು ತೊಗೊಂಡೆ, ನನಗೆ ಅರ್ಥ ಆಗಿಲ್ಲ, ಆ ಥರ ಹೇಳ್ಬೇಡ್ರಿ ಯಾವಾಗಲೂ. ದಟ್ ಈಸ್ ಅ ರಾಂಗ್. ನಾನು 12 ವಯಸ್ಸಲ್ಲಿರುವಾಗ ನಾನು ದೀಕ್ಷಾಸ್ನಾನ ತೊಗೊಂಡಿದ್ದೀನಿ, 13ನೇ ವಯಸ್ಸಲ್ಲಿರುವಾಗ ನಾನು ದೀಕ್ಷಾಸ್ನಾನ ತೊಗೊಂಡಿದ್ದೀನಿ, 18 ವಯಸ್ಸಲ್ಲಿರುವಾಗ ನಾನು ದೀಕ್ಷಾಸ್ನಾನ ಏನು ಗೊತ್ತಿದ್ದಿಲ್ಲ. ನೀವು ಈ ಹೇಳುವ ಈ ಸಾಕ್ಷ್ಯವು ಸಭೆ ಮೇಲೆ ಪ್ರಭಾವ ಬೀಳುತ್ತೆ, ಸೇವಕರ ಮೇಲೇನೂ ಪ್ರಭಾವ ಬೀಳುತ್ತೆ. ಅಯ್ಯೋ, ಇವ್ರಿಗೆ ಗೊತ್ತಿಲ್ಲದೆ ದೀಕ್ಷಾಸ್ನಾನ ಕೊಟ್ರಾ, ಗೊತ್ತಿಲ್ಲದೆ ಇವರಿಗೆ ಬ್ಯಾಪ್ಟಿಸಮ್ ಕೊಟ್ರಾ, ಗೊತ್ತಿಲ್ಲದೆ ಇವರು ರಕ್ಷಣೆ ಹೊಂದಿದಾರ ಅಂತ ಈ ಥರ ಬಂದುಬಿಡುತ್ತೆ. ಆ ಥರ ಬರಬಾರ್ದು. ದೇವರ ಸೇವಕರು ಏನು ಪ್ರಕಟಣೆ ಮಾಡಿದ್ರು? ನೀವು ದೀಕ್ಷಾಸ್ನಾನ ಹೊಂದಿದ್ರೆ ನಿನಗೆ ನಿತ್ಯ ಜೀವಮ್ಮ, ಪರಿಶುದ್ಧರಾಗಿರ್ತೀರ, ದೇವರ ರಾಜ್ಯದಲ್ಲಿರ್ತೀರ. ಓಕೆ, ನಾನು ದೀಕ್ಷಾಸ್ನಾನ ತಗೊಳ್ತೀನಂತ ಒಪ್ಪಿಕೊಂಡಿರ್ತೀವಿ. ನಾನು ಕರ್ತನನ್ನು ನಿಜವಾದ ದೇವರೆಂಬುದಾಗಿ ಹರಕೆ ಮಾಡ್ತಾ ಇದ್ದೀನಿ. ಇದು ಫಸ್ಟ್. ಅಲ್ಲಿ ಒಬ್ಬರು ಇರ್ತಾರ? ಎಷ್ಟು ಜನರು ಇದ್ದರು ಟ್ಯಾಂಕಲ್ಲಿ? ಪಕ್ಕದಲ್ಲಿ ಎಲ್ಲರೂ ಇರ್ತಾರಲ್ಲ, 100 ಜನರು ಇರ್ತಾರೆ, ನೋಡ್ತಾ ಇರ್ತಾರೆ. ಈಗ ನೀನು ಅವರೆಲ್ಲರ ಮುಂದೆ ಯಾರನ್ನ ಒಪ್ಕೊಳ್ತಾ ಇದೀಯಾ? ಜೀಸಸ್ ಕ್ರೈಸ್ಟ್. ಎರಡನೇ ಪ್ರಶ್ನೆ ಬರುತ್ತೆ, ಯೇಸು ಕ್ರಿಸ್ತನು ಸತ್ತು ತಿರುಗಿ ಪುನರುತ್ಥಾನನಾಗಿದ್ದಾನೆಂಬುದಾಗಿ ನೀನು ನಂಬ್ತಾ ಇದೀಯಾ? ನಿನ್ನ ಪಾಪಕ್ಕೋಸ್ಕರ ಪ್ರಾಣ ಕೊಟ್ಟಿದ್ದಾನಂತ ನೀನು ನಂಬ್ತಾ ಇದೀಯ ಅಂದರೆ ನೀವೇನು ಹೇಳ್ತೀರಾ? ಹೌದು, ನನಗೋಸ್ಕರ ಪಾಪಕ್ಕೋಸ್ಕರ ತಾನು ಶಿಲುಬೆಯ ಮೇಲೆ ಪ್ರಾಣ ಕೊಟ್ಟು ಪುನರುತ್ಥಾನನಾಗಿದ್ದಾನಂತ ನಾನು ನಂಬ್ತಾ ಇದ್ದೀನಿ. ಮೂರನೇದು, ಸತ್ರೆ ಮತ್ತು ಪುನರುತ್ಥಾನನಾಗಿ ಕರ್ತನ ರಾಜ್ಯದಲ್ಲಿ ನೀನು ಜೀವಂತವಾಗಿರ್ತೀರ, ಕರ್ತನು ಬಂದು ನೀನು ನೆಬ್ಬಿಸ್ತಾನಂತ ನೀವು ನಂಬ್ತೀರಾ, ಅದನ್ನೂ ಪ್ರಮಾಣ ಮಾಡ್ತೀರಾ ಇಲ್ವಾ? ಎಷ್ಟು ಜನರದ್ದು ಬ್ಯಾಪ್ಟಿಸಮ್ ಆಗಿದೆ ಹೇಳ್ರಿ, ಕೈಗಳೆತ್ರಿ. ಎಲ್ರಿಗೂ ಅನುಭವ ಇದೆಯಾ? ಇಲ್ಲ ಹೇಳ್ರಿ. ಏನಿಲ್ದಂಗೆ ನಿನ್ನನ್ನು ಪಟ್ಟಂತ ಮುಳುಗಿಸಿ ಹೊರಗೆ ತಂದುಬಿಟ್ರೆ ನನಗೇನು ಗೊತ್ತಿದ್ದಿಲ್ಲ ಅಂತ ಅನ್ಬೋದು. ಹೇಳಿದಿರ, ಒಪ್ಪಿಕೊಂಡಿದ್ದೀರ, ಅದೇ ಇಂಪಾರ್ಟೆಂಟ್ ಡೇ, ಅದೇ ಮುಖ್ಯವಾದ ದಿನ, ಅದೇ ಇಂಪಾರ್ಟೆಂಟ್ ಡೇ. ಅದನ್ನು ನೀನು ಜನರಿಗೆ ಹೇಳಬೇಕು. ಲೂಕನು ಬರೆದ ಸುವಾರ್ತೆ 8ನೇ ಅಧ್ಯಾಯ 39ನೇ ವಚನ. ಮೊದಲನೇದು, ನಾಚಿಕೆ ಪಡಬೇಡ್ರಿ ನಿಮ್ಮ ಸಾಕ್ಷ್ಯವನ್ನು ಹೇಳುವಾಗ. ಏನಂತಾರೋ ಜನರು, ಏನು ಮಾಡ್ತಾರೋ, ಅಯ್ಯೋ ನಾನು ಜೈಲಲ್ಲಿದ್ದು ಬಂದಿದ್ದೀನಿ ಅಂತ ನನ್ನ ಬಗ್ಗೆ ಏನು ತಿಳ್ಕೊಳ್ತಾರಂತ ನಾಚಿಕೆ ಪಡಲಿಲ್ಲ ಪೌಲನು ಧೈರ್ಯವಾಗಿ ಹೇಳ್ತಾ ಇದ್ದಾನೆ, ನಾನು ಜೈಲಲ್ಲಿದ್ದು ಬಂದಿದ್ದೀನಿ, ಜೈಲಲ್ಲಿ ಇದ್ದೀನಿ ನಾನು. ಈಗ ನಾವೇನು ತಿಳ್ಕೊಳ್ತೀವಿ? ಪೌಲ್ ಏನೋ ತಪ್ಪು ಮಾಡಿರ್ಬೋದು, ಜೈಲಲ್ಲಿ ಹಾಕಿರ್ಬೋದು. ಆದರೆ ಪೌಲನ್ ಜೈಲಿಗೆ ಯಾಕೆ ಹೋಗಿದ್ದಾನೆ? ಸುವಾರ್ತೆಯನ್ನು ಸಾರೋದು ಮುಖಾಂತರ. ಹೇಳಿ ಆಮೇನ್. ಅದೇ ರೀತಿಯಿಂದ ತನ್ನ ಸಾಕ್ಷ್ಯವನ್ನು ಹೇಳಿಕೊಳ್ಳೋ ಸಮಯದಲ್ಲಿ ಪೌಲನು ನಾಚಿಕೆ ಪಡಲಿಲ್ಲ. ಇವತ್ತು ನೀವು ಸಹ ಸಾಕ್ಷ್ಯಗಳನ್ನು ಹೇಳುವಾಗ ನಾಚಿಕೆ ಪಡಬೇಡ್ರಿ. ಇದ್ದಿದ್ದನ್ನು ಇದ್ದಾಗೇ ನೀವು